ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿಯ ಸುಖಧರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರದಾರರಿಗೆ ಸರ್ಕಾರ ನೀಡಿದ ಉತ್ತಮ ರಾಗಿಯನ್ನು ಹೊರತುಪಡಿಸಿ ಕಳಪೆ ದರ್ಜೆಯ ಕಲ್ಲು ಮಣ್ಣು ನುಚ್ಚು ಮಿಶ್ರಿತ ರಾಗಿ ವಿತರಣೆಯನ್ನ ಮಾಡಿರುವುದು ತನಿಖೆಯಿಂದ ಸಾಬೀತಾದ ಹಿನ್ನೆಲೆಯಲ್ಲಿ ಸದರಿ ನ್ಯಾಯಬೆಲೆ ಅಂಗಡಿ ಪ್ರಾಧಿಕಾರದ ವಿರುದ್ಧ ಕರ್ನಾಟಕ ಅಗತ್ಯ ವಸ್ತುಗಳ ನಿಯಂತ್ರಣ ಆದೇಶ 2016 ಮತ್ತು 2017 ರನ್ವಯ ಅಧಿಕಾರ ಚಲಾಯಿಸಿ ಸುಖಧರೆ ನ್ಯಾಯಬೆಲೆ ಅಂಗಡಿ ವಿಚಾರಣೆಯನ್ನು ಕಾಯ್ದಿರಿಸಿ ತಕ್ಷಣದಿಂದ ಅಮಾನತು ಮಾಡಲಾಗಿದೆ ಎಂದು ಮಂಡ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಂಪಿ ಕೃಷ್ಣಮೂರ್ತಿ ಆದೇಶ ಹೊರಡಿಸಿದ್ದಾರೆ. ಸುಖಧರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರದಾರರಿಗೆ ಕಳಪೆ ರಾಗಿ ವಿತರಣೆ ಸಂಬಂಧ ತನಿಖೆ ನಡೆಸುವಂತೆ ಆಹಾರ ಇಲಾಖೆ ಜಿಲ್ಲಾ ಜಂಟಿ ನಿರ್ದೇಶಕರು ಆದೇಶ ಮಾಡಿ ತನಿಖೆ ತಂಡ ರಚನೆ ಮಾಡಿದರು. ತನಿಖೆ ತಂಡ ಪಡಿತರದಾರರ 6 ಗ್ರಾಮಗಳಿಗೆ ತೆರಳಿ ಸಮಗ್ರ ಮಾಹಿತಿ ಪಡೆದು ವರದಿ ನೀಡಿತು. ಅಂಗಡಿಯ ಮಾಲೀಕ ತನಿಖೆಗೆ ಅಸಹಕಾರ ತೋರಿಸಿದರು. ಕಳಪೆ ರಾಗಿ ವಿತರಣೆ ಮಾಡಿರುವುದು, ಬಯೋಮೆಟ್ರಿಕ್ ಪಡೆದು ದಿನಸಿ ಪದಾರ್ಥ ನೀಡಿರುವುದು ತನಿಖೆ ವರದಿಯ ಮೇರೆಗೆ ಆಹಾರ ಇಲಾಖೆ ಜಂಟಿ ನಿರ್ದೇಶಕರು ಅಮಾನತಿನ ಆದೇಶವನ್ನು ಹೊರಡಿಸಿದ್ದಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.